ಇದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ. ಬೆಂಗಳೂರಿನಲ್ಲೇ ಅವಿತಿದ್ದಾರೆ ಪಾಕಿಸ್ತಾನಿಗರು. ಸ್ಫೋಟಕ ಸತ್ಯ ಹೊರಹಾಕಿದ್ದು ಬೇರಾರೂ ಅಲ್ಲ, ರಾಜ್ಯದ ಹೋಮ್ ಮಿನಿಸ್ಟರ್. ಅಸೆಂಬ್ಲಿಯಲ್ಲೇ ರಹಸ್ಯ ಬಿಚ್ಚಿಟ್ಟ ಪರಮೇಶ್ವರ್ ಯತ್ನಾಳ್ ಪ್ರಶ್ನೆಗೆ ಉತ್ತರಿಸಿ ಸ್ಫೋಟಕ ಸತ್ಯ ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಯಾರು ಆ ಪಾಕಿಸ್ತಾನಿಗಳು? ಗೃಹ ಸಚಿವರ ಸ್ಫೋಟಕ ಸುದ್ದಿಯ ಹಿಂದಿನ ಸೀಕ್ರೆಟ್ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಅಕ್ರಮ ಪಾಕಿಸ್ತಾನಿಗಳು ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಿದ್ರ ಹೋಮ್ ಮಿನಿಸ್ಟರ್. ಭಯೋತ್ಪಾದಕರಿಗೆ ರವಾನೆಯಾಗ್ತಾ ಇದೆಯಾ ರಹಸ್ಯ ಮಾಹಿತಿ? ಇದೆಂತಹ ದುರಂತ? ಉಗ್ರರೊಂದಿಗೆ ಸಂಪರ್ಕದಲ್ಲಿದ್ದಾರಾ ಪಾಕ್ ಪ್ರಜೆಗಳು? ಹಾಗಾದ್ರೆ ಪಾಕಿಸ್ತಾನಿ ಉಗ್ರರು ಬೆಂಗಳೂರಿನಲ್ಲಿ ಇರೋದಕ್ಕೆ ಯಾರು ವ್ಯವಸ್ಥೆ ಮಾಡಿಕೊಟ್ಟಿರೋದು? ಬೆಂಗಳೂರಿನಲ್ಲೇ ಅವಿತಿದ್ದಾರೆ ಪಾಕಿಸ್ತಾನಿಗರು. ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬರಬಾರದು ಅಂತೇನಿಲ್ಲ. ವೀಸಾ ಮತ್ತು ಕಾನೂನಾತ್ಮಕವಾಗಿ ಭಾರತಕ್ಕೆ ಬರಬಹುದು, ಆದರೆ ಅಕ್ರಮವಾಗಿ ಬಂದು ಏನು ಮಾಡ್ತಿದ್ದಾರೆ ಪಾಕಿಸ್ತಾನಿಗಳು? ಅಸೆಂಬ್ಲಿಯಲ್ಲೇ ರಹಸ್ಯ ಬಿಚ್ಚಿಟ್ಟ ಹೋಮ್ ಮಿನಿಸ್ಟರ್ ಯತ್ನಾಳ್ ಪ್ರಶ್ನೆಗೆ ಉತ್ತರಿಸಿ ಸ್ಫೋಟಕ ಸತ್ಯವನ್ನು ರಿವೀಲ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಭಯೋತ್ಪಾದನೆ ಮಾಡ್ತಿದ್ರಾ? ಬೆಂಗಳೂರಿನಲ್ಲೇ ನಡೆಯುತ್ತಿದೆಯಾ ಭಯೋತ್ಪಾದನಾ ಚಟುವಟಿಕೆ? ಭಯೋತ್ಪಾದಕರಿಗೆ ರವಾನೆ ಆಗ್ತಾ ಇದೆಯಾ ರಹಸ್ಯ ಮಾಹಿತಿಗಳು? ಉಗ್ರರೊಂದಿಗೆ ಸಂಪರ್ಕದಲ್ಲಿದ್ದಾರಾ ಪಾಕ್ ಪ್ರಜೆಗಳು? ನೋಡಿ, ಪಾಕಿಸ್ತಾನದ ಎಲ್ಲಾ ಪ್ರಜೆಗಳನ್ನ ಭಯೋತ್ಪಾದಕರು ಅಂತ ಹೇಳೋದು ತಪ್ಪಾಗುತ್ತೆ. ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬರಬಹುದು ಕಾನೂನಾತ್ಮಕವಾಗಿ, ಆದರೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಅವಿತಿದ್ದಾರೆ 25 ಪಾಕ್ ಪ್ರಜೆಗಳು. ಅಕ್ರಮವಾಗಿ ಬಂದು ನೆಲೆಸಿರುವ ಪಾಕಿಸ್ತಾನಿಗಳು ಅಕ್ರಮವಾಗಿ ನೆಲೆಸಿದ್ದಾರೆ. ಇಟ್ ಈಸ್ ಇಲ್ಲೀಗಲ್. ಅಕ್ರಮ ಪ್ರಜೆಗಳನ್ನ ಪತ್ತೆ ಹಚ್ಚಿರುವಂತಹ ಸರ್ಕಾರ. ಬಾಂಗ್ಲಾ ಪಾಕ್ ಸೇರಿ 137 ವಲಸಿಗರು ವಾಸ ಮಾಡ್ತಿದ್ದಾರೆ. ಈಗಾಗಲೇ ವಲಸಿಗರನ್ನ ಪತ್ತೆ ಹಚ್ಚಲಾಗಿದೆ. ಹಿಡ್ಕೊಂಡೇನು ಪೂಜೆ ಮಾಡ್ತಿದ್ದೀರಾ? ಅವರನ್ನೆಲ್ಲ ವಾಪಸ್ ಕಳುಹಿಸುವ ಪ್ರಕ್ರಿಯೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ. ಶೀಘ್ರದಲ್ಲೇ ಎಲ್ಲರನ್ನ ಗಡಿಪಾರು ಮಾಡಲಾಗುವುದು. ಭಾರತ ಎಷ್ಟು ಗಡಿ ಭಾಗಗಳನ್ನು ಹಂಚಿಕೊಂಡಿದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು. ಉದಾಹರಣೆಗೆ 7 ಗಡಿ ಭಾಗಗಳನ್ನು ಪಾಕಿಸ್ತಾನ ಹಂಚಿಕೊಂಡಿದೆ ಎನ್ನುವುದಾದರೆ, ಬೇರೆ ಬೇರೆ ದೇಶದಿಂದ, ಈಗ ಬಾಂಗ್ಲಾದೇಶದಿಂದ ರೋಹಿಂಗ್ಯಾ, ಬರ್ಮಾ, ಬಾಂಗ್ಲಾ, ಇಲ್ಲಿಂದ ಕೆಲವರು ಬರ್ತಾರೆ. ಪಶ್ಚಿಮ ಬಂಗಾಳದಿಂದ ಅಥವಾ ಜಾರ್ಖಂಡ್ನಿಂದ ಅಥವಾ ಮಣಿಪುರದಿಂದ ಭಾರತಕ್ಕೆ ಈಸಿಯಾಗಿ ಬರಬಹುದು. ಅಲ್ಲಿ ಏನಿದೆ ಸುಡುಗಾಡು, ಮುಳ್ತಂತಿನ ಇಟ್ಕೊಂಡವರೇ ಗಡಿ ಭಾಗದಲ್ಲಿ. ನಮ್ಮ ಊರ ಕಡೆ ನಮ್ಮ ಜನರೇ ಈ ಮುಳ್ಳು ತಂತಿನ ಮೇಲ್ ಮಾಡಿಬಿಟ್ಟು ಕೆಳಗಿಂದನೂ ಸುಳ್ತಾರೆ. ಅಂಥದ್ರಲ್ಲಿ ಭಾರತದ ಗಡಿ ಭಾಗದಲ್ಲಿ ಬಲವಾದ ಭದ್ರವಾದ ಕೋಟೆ ಇಲ್ಲ. ಗಡಿ ಭಾಗದಲ್ಲಿ ಮುಳ್ಳುತಂತಿನ ಇಟ್ಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನದ ಕೆಲ ಭಯೋತ್ಪಾದಕರು ಅಥವಾ ಬಾಂಗ್ಲಾದೇಶದ ಕೆಲ ನುಸುಳುಕೋರರು ಬರದಲೇ ಇರ್ತಾರ. ಅಂಥವರಿಗೆ ಸರ್ಕಾರ ತನ್ನ ವೈಫಲ್ಯತೆಯಿಂದಾಗಿಯೇ ನುಸುಳುಕೋರರು ನುಸುಳೋದಕ್ಕೆ ಕಾರಣವಾಗಿದೆ. ಹೀಗಾಗಿ ಈಗ ಹೋಮ್ ಮಿನಿಸ್ಟರ್ 137 ಅಕ್ರಮ ವಲಸಿಗರು ಇದ್ದಾರೆ ಅಂಥೇಳಿ ರೇಖಿ ಮಾಡ್ಕೊಂಡು ಕೈಯಲ್ಲಿ ದಾಖಲೆ ಹಿಡ್ಕೊಂಡು ಕೂತಿದ್ದಾರೆ. ಅವರನ್ನೆಲ್ಲರನ್ನ ವಶಕ್ಕೆ ಪಡೆಯಲಾಗಿದೆಯಂತೆ. ಅವರನ್ನು ಅವರವರ ದೇಶಕ್ಕೆ ಕಳುಹಿಸಿಕೊಡುವಂತಹ ಪ್ರಾಸೆಸ್ ನಡೀತಿದೆಯಂತೆ, ಅರ್ಥಾತ್ ಪ್ರಕ್ರಿಯೆಗಳಾಗ್ತಾ ಇದೆಯಂತೆ. ಈ ಸ್ಫೋಟಕ ಸುದ್ದಿಯನ್ನು ಹಂಚಿಕೊಂಡಿರುವಂತಹದ್ದು ರಾಜ್ಯದ ಗೃಹ ಸಚಿವರು. ಹಾಗಾದರೆ ಈ ವಲಸಿಗರು ಬರೋದಕ್ಕೆ ಕಾರಣ ಏನು? ಅದಕ್ಕೊಂದು ಪರಿಹಾರ ಹುಡುಕಬೇಕಲ್ಲ. ಭಾರತದ ಪ್ರಜೆಗಳು ಅಮೆರಿಕದಲ್ಲಿ ಅಕ್ರಮವಾಗಿದ್ದರೆ ಒದ್ದೋಡಿಸ್ತಾರೆ, ಸೌದಿ ಅರೇಬಿಯಾದಲ್ಲೂ ಕೂಡ ಇದ್ದರೆ ಒದ್ದೋಡಿಸ್ತಾರೆ. ಅಲ್ಲಿನ ದೇಶದ ಭದ್ರತೆ ಅವ್ರು ನೋಡ್ಕೋತಾರೆ. ಭಾರತ ಏನು ಬಿಟ್ಟಿಗೆ ಬಿದ್ದಿದೆಯಾ? ಭಾರತ ಅಷ್ಟೊಂದು ಸಲೀಸಾ? ಭಾರತ ಅಷ್ಟೊಂದು ಸಸಾರನಾ? ಭಾರತಕ್ಕೆ ಯಾರೂ ಬರಬಹುದಾ? ಏನು ಬೇಕಾದರೂ ಮಾಡಬಹುದಾ? ಹಾಗಾದರೆ ನಮ್ಮ ಸೆಕ್ಯೂರಿಟಿ ಏನು? ದೇಶದ ಇಂಟರ್ನಲ್ ಸೆಕ್ಯೂರಿಟಿಯ ಅವಸ್ಥೆ ಏನು? ಬೆಂಗಳೂರೊಂದರಲ್ಲೇ 111 ಅಕ್ರಮ ವಲಸಿಗರ ವಾಸ. ಶಿವಮೊಗ್ಗದಲ್ಲಿ 12, ಉಡುಪಿಯಲ್ಲಿ 10 ಮಂದಿ. ಯಾರಿಗೂ ಕಾಣಿಸ್ಲಿಲ್ವೇನೋ? ಹಾಸನದಲ್ಲಿ 3 ಆದರೆ ಮಂಗಳೂರಿನಲ್ಲಿ 1 ವಾಸ. ಇವರನ್ನೆಲ್ಲ ಶೀಘ್ರವೇ ಗಡಿಪಾರು ಮಾಡಲಾಗುವುದು.
ಹೇಳಿದ್ದು ಗೃಹ ಸಚಿವರು. ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ಜತೆ ಮಾತುಕತೆಯನ್ನ ಮಾಡ್ತಿದ್ದಾರಂತೆ. ವಿಜಯಪುರದಲ್ಲಿ 33 ಬಾಂಗ್ಲಾದೇಶಿಗರ ಗಡೀಪಾರಾಗಿದೆ. ಈಗಾಗಲೇ 2016ರಲ್ಲೇ ಇವರನ್ನೆಲ್ಲ ಗಡೀಪಾರು ಮಾಡಲಾಗಿದೆ. ವಿಧಾನಸಭೆಗೆ ಮಾಹಿತಿ ನೀಡಿದ ಗೃಹ ಸಚಿವ ಪರಮೇಶ್ವರ್, ಬೆಂಗಳೂರೊಂದರಲ್ಲೇ 111 ಅಕ್ರಮ ವಲಸಿಗರ ವಾಸ ರೀ. ಈ ಬೆಂಗಳೂರು ನಾನಾ ರಾಜ್ಯಗಳ ಜನ ಬರ್ತಾರೆ, ವಲಸಿಗರು ನಮ್ಮ ರಾಜ್ಯಕ್ಕೆ ದುಡ್ಕೊಂಡು ತಿನ್ನೋದಕ್ಕೆ. ಹೊರ ದೇಶದವರು ಬಂದು ದುಡ್ಕೊಂಡು ತಿನ್ನೋ ದರದು ನಮಗೇನಿದೆ? ಕಾನೂನಾತ್ಮಕವಾಗಿ ವೀಸಾ ತಗೊಳ್ಳಿ, ಬರೋದಕ್ಕೆ ಪರ್ಮಿಷನ್ ತಗೊಳ್ಳಿ, ಗಡಿ ಭಾಗದಲ್ಲಿ ಎಲ್ಲ ತರಹದ ಸೆಕ್ಯೂರಿಟಿ ಚೆಕ್ಕಿಂಗು ಎಲ್ಲ ನಡಿಬೇಕು. ಬರೋದಾದ್ರೆ ಏನೂ ನಡೆಯದೆ ಅಕ್ರಮವಾಗಿ ಹೆಂಗ್ ನುಸುಳ್ದ? ಗಡಿ ಭಾಗದಲ್ಲಿ ಅಧಿಕಾರಿಗಳೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ? ಇದರ ಬಗ್ಗೆ ಪಾರದರ್ಶಕವಾದ ತನಿಖೆಯಾಗಬೇಕು. ಅಲ್ಲೊಂದು ಸ್ಫೋಟ ಇಲ್ಲೊಂದು ಸ್ಫೋಟ ಆದಾಗ ಆತಂಕಕ್ಕೀಡಾಗ್ತೀವಿ. ಕೊನೆಗೆ ಇನ್ಯಾವ್ಯಾವ ಸಮುದಾಯಗಳನ್ನೆಲ್ಲ ದೂಷಣೆ ಮಾಡ್ತೀವಿ. ನಮ್ಮ ವ್ಯವಸ್ಥೆ ಹಿಂಗಿದೆ. ಈಸಿಯಾಗಿ ಬರ್ತಾನಂತೆ ಮುಳ್ತಂತಿನ ಮೇಲ್ ಮಾಡ್ಕೊಂಡು ನಮ್ಮ ಭಾರತಕ್ಕೆ. ಈ ಥರದ ವ್ಯವಸ್ಥೆ ನಮ್ಮಲ್ಲಿ. ಹಿಂಗೆಲ್ಲ ಇದ್ದಾಗ ನಮ್ಮ ಸೆಕ್ಯೂರಿಟಿಯನ್ನು, ನಮ್ಮ ಭದ್ರತೆಯನ್ನು ಮತ್ತಷ್ಟು ಸದೃಢ ಮಾಡಬೇಕು. ಅದರ ಬಗ್ಗೆ ಚಿಂತನೆ ಮಾಡಬೇಕು. 111 ಅಕ್ರಮ ವಲಸಿಗರು ಬೆಂಗಳೂರು ಒಂದರಲ್ಲೇ ಇದ್ದಾರೆ ಅನ್ನೋದಾದರೆ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯದ ಕ್ಯಾಪಿಟಲ್ ಸಿಟಿ, ರಾಜಧಾನಿಯಲ್ಲಿ 111 ಜನ ಇದ್ದಾರೆ ಅನ್ನೋದಾದರೆ ಇದೆಂತಹ ಒಂದು ದೌರ್ಭಾಗ್ಯ ಇದು. ಗೃಹ ಸಚಿವರು ಅದನ್ನು ಹೇಳ್ಕೋತಾರೆ. ಹೇಳ್ಕೊಳ್ಳೋದಲ್ಲ, ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಸಮಸ್ಯೆ ಅಂತ ಬಂದಾಗ ಪರಿಹಾರಕ್ಕಾಗಿ ಪ್ರಾಸೆಸ್ಸಿಗೆ ಇನ್ನೊಂದು 2 ತಿಂಗಳು ಹೋಗುತ್ತೀಗ. ವಿದೇಶಾಂಗ ಸಚಿವಾಲಯ ಜೊತೆ ಸಂಪರ್ಕದಲ್ಲಿದ್ದೀವಿ, ಅವ್ರ ಜೊತೆ ಮಾತುಕತೆಯಾಗಿದೆ. ಅಕ್ರಮ ವಲಸಿಗರನ್ನ ಅವರವರು ಗೂಡಿ ಕಳುಹಿಸಿಕೊಡೋದ್ರ ಬಗ್ಗೆ ಏನು ಮಾತುಕತೆ? ತ್ವರಿತವಾಗಿ ಆಗಬಹುದಾದಂಥ ವಿಚಾರ ಇದು. ಮತ್ತೊಂದು ದುರಂತ ಸಂಭವಿಸುವ ಮೊದಲು ಇವರನ್ನು ಗಡೀಪಾರು ಮಾಡಬೇಕು. ಅದರರ್ಥ ಎಲ್ಲರೂ ಕೆಟ್ಟವರು ಅಂತಲ್ಲ, ಆದರೂ ಕೂಡ ಹೇಳಲೇಬೇಕಾದಂತಹ ಪರಿಸ್ಥಿತಿ.